ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದಿಂದ ಬಂದಂಥ ಸಿ ಆ್ಯಂಡ್ ರೂಲ್ ಏನೇನು ಐತಿ ಅದರೊಳಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮತ್ತು ಅದೇ ರೀತಿಯಾಗಿ ಈ ಬ್ಯಾಕಪ್ ಸ್ಕೋರ್ ತೆಗೆದಿದ್ದಾರಾ ಅಂತೇಳಿ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ ಬೆಂಗಳೂರು, ಧಾರವಾಡ ವಿವಿಧ ಕಡೆಗೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಬ್ಯಾಕಪ್ ಸ್ಕೋರ್ B.Ed ಬ್ಯಾಕಪ್ ಸ್ಕೋರ್ ತೆಗಿಬೇಕಂತಂದೇಳಿ, B.Ed ಡಿಗ್ರಿ ಬ್ಯಾಕಪ್ ಸ್ಕೋರ್ ತೆಗಿಬೇಕಂತೇಳಿ. ಸೊ ಏನು ಇಲ್ಲಿ ಇವರ ಒಂದು ಮನವಿಯನ್ನು ಪುರಸ್ಕರಿಸಿ, ಈ ಮನವಿಯನ್ನು ಸ್ವೀಕರಿಸಿ ಏನು ಸರ್ಕಾರ ಬ್ಯಾಕಪ್ ಸ್ಕೋರ್ ತೆಗೆದಿದ್ದಾರಾ, ಏನು ಕಡಿಮೆ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಈ ಬಾರಿ ಈ PSR GPSR ನೇಮಕಾತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಎಂಬುದನ್ನು ಮುಖ್ಯವಾಗಿ ನಾವು ಇವತ್ತು ಚರ್ಚೆ ಮಾಡೋಣ. ಈ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನೇನು ಐತಿ ಎಂಬುದನ್ನು ನೋಡ್ಕೊಳ್ಳೋಣ. ಹಾಗಾದರೆ ಈ ಸಿ ಆ್ಯಂಡ್ ರೂಲ್ ಅಂದರೆ ಇಂಗ್ಲೀಷ್ನಾಗಿದೆ, ಕನ್ನಡದಾಗ ಕರ್ನಾಟಕ ರಾಜ್ಯ ಪತ್ರ ಅಂತ ಹೇಳ್ತೀವಿ. ಈ ಸಿ ಆ್ಯಂಡ್ ರೂಲ್ ಏನಪ್ಪ, ಅಧಿಕೃತವಾಗಿ 6/3/2026 ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಡಿ ಕಟ್ಟಡಗಳ ಡಾಕ್ಟರ್ B.R. ಅಂಬೇಡ್ಕರ್ ಬೀದಿ ಬೆಂಗಳೂರು ಈ ಒಂದು ಆಫೀಸ್ನಿಂದ ಏನಾಗಿದೆ, ಈ ಸಿ ಆ್ಯಂಡ್ ರೂಲ್ ನಿನ್ನೆ ತಾನೇ ಹೊರಗಡೆ ಬಂದಿದೆ. ಸೊ ಈ ಒಂದು ಸಿ ಆ್ಯಂಡ್ ರೂಲಲ್ಲಿ ಏನೇನು ಬದಲಾವಣೆ ಆಗಿದೆ, ಬ್ಯಾಕಪ್ ಸ್ಕೋರ್ ತೆಗೆದಿದ್ದಾರಾ, ಏನು ಬ್ಯಾಕಪ್ ಸ್ಕೋರ್ ಕಡಿಮೆ ಮಾಡಿದ್ದಾರೆ, B.Ed D.Ed ಅನ್ನೋದನ್ನು ನಾವು ಕೂಲಂಕಷವಾಗಿ ಈ ಮುಂದಿನ ಸ್ಲೈಡಲ್ಲಿ ನಾವು ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, ಕೆಲವಷ್ಟು ನಿಯಮಗಳು ಇದ್ದಾವೆ. ಆ ನಿಯಮಗಳು ಏನೇನು ಅದಾವೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಬಿಡೋಣ. ಈ ಶೀರ್ಷಿಕೆ ಒಳಗೆ ಏನಂತ ಹೇಳ್ಯಾರಪ್ಪ ಅಂತಂದ್ರೆ, ಅವರು ಈ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಯ ಸೇವೆಗಳು ಏನದಾವಲ್ಲ, ಈ ಒಂದು ನಿಯಮಗಳು ಏನದಾವಲ್ಲ, ಇವು 2026 ನಿಯಮಗಳಂತೇಳಿ ಕರಿಬೇಕಂತ. ಈಗ 2022 ಏನು ನೇಮಕಾತಿ ಮಾಡ್ಕೊಂಡ್ರಲ್ಲ, ಅವಾಗೊಂದು ನಿಯಮಗಳಿದ್ದವು. ಅವನ್ನ 2022 ನಿಯಮಗಳಂತ ಕರಿತಿದ್ರು. ಆದರೆ ನಿನ್ನೆನಿಂದ ಏನು 6/3/2026 ಏನು ಈ ರಾಜ್ಯಪತ್ರ ಬಿಡುಗಡೆ ಏನಾಯ್ತಲ್ಲ, ಸಿ ಆ್ಯಂಡ್ ರೂಲ್, ಈ ಒಂದು ನಿಯಮಗಳನ್ನು ಏನು ಮಾಡೋಕೆ 2026 ನಿಯಮಗಳಿಂದ ಕರಿಬೇಕಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬಿಟ್ರೆ, 6/3/2026 ಈ ದಿನಾಂಕ ಏನು ಕೊಟ್ಟಾರ, ಈ ದಿನಾಂಕದಿಂದ ಏನು ಮಾಡಬೇಕು, ಆ ದಿನಾಂಕದಿಂದ ಈ ನಿಯಮಗಳು, ಈ ನೇಮಕಾತಿ ಪ್ರಕ್ರಿಯೆ ಆ ದಿನಾಂಕದಿಂದ ಪ್ರಾರಂಭವಾಗುತ್ತದೆ ಅಂತಂದೇಳಿ ಸ್ಪಷ್ಟವಾಗಿ ಅವರು ಹೇಳ್ಬಿಟ್ಟಾರ. ಮುಂದುವರೆದು ಕೋಷ್ಟಕದ ತಿದ್ದುಪಡಿ ಏನಾದ 1976 ಶ್ರೇಣಿ ಭಾಗ 3 ಪತ್ರಾಂಕಿತ ಬಲ್ಲದ ಹುದ್ದೆಗಳಿಗೆ ಶೀರ್ಷಿಕೆಯಲ್ಲಿ ಅವು ತಿದ್ದುಪಡಿ ಮಾಡ್ಕೊತಾರೆ. ಇಲ್ಲಿ ನಮಗೆ ಮುಖ್ಯವಾದದ್ದು ಏನಪ್ಪ, ಈ ಸಿ ಆ್ಯಂಡ್ ರೂಲಲ್ಲಿ ನಮಗೆ ಅಪ್ಲಿಕೇಬಲ್ ಆಗೋದು ಏನಂತಂದ್ರೆ, ಈ ಮೊದಲನೇದಾಗಿ 1ರಿಂದ 5ನೇ ತರಗತಿ ಶಾಲಾ ಶಿಕ್ಷಕರಿಗೆ ಏನೇನು ಬದಲಾವಣೆ ಆಗ್ಯಾವಪ್ಪ ಈ ಒಂದು ಬ್ಯಾಕಪ್ ಸ್ಕೋರಲ್ಲಿ ಅನ್ನೋದನ್ನು ನೋಡ್ಕೊಳ್ಳೋಣ. ಖಂಡ ಎದಲ್ಲಿ ಈ ರೀತಿ ಇದೆ. ಏನಪ್ಪ ಅಂತಂದ್ರೆ, 2022 ಏನಾಗ್ತಲ್ಲ, ಆ ಒಂದು ನೇಮಕಾತಿ ಆದಾಗ ಅಥವಾ ಇದಕ್ಕಿಂತ ಮುಂಚೆ ಇರತಕ್ಕಂಥ ನಿಯಮಗಳೇನಿತ್ತು, 35% ಸಿ ಇ ಟಿ ಪರೀಕ್ಷೆ ಒಳಗೆ 35% ಕನ್ಸಿಡರ್ ಮಾಡ್ಬೇಕಂತಂದೇಳಿ ಅವರು ನಿಯಮಗಳನ್ನು ಹೊರಡಿಸಿದ್ರು. ಆದರೆ ಈ ನಿನ್ನೆನಿಂದ ಏನು ಸಿ ಆ್ಯಂಡ್ ರೂಲ್ ಜಾರಿಗೆ ಆಯ್ತು, ಇವತ್ತು ಏನು ಮಾಡಿದಾರೆ, ಈ 70% ಏನು ಮಾಡಿದ್ದಾರೆ, 35% ಏನು ಮಾಡ್ಯಾರ, 70ಕ್ಕೆ ಏರಿಕೆ ಮಾಡಿದ್ದಾರೆ ಅಂತೇಳಿ. ಇದು ಸಿ ಇ ಟಿ ಸಂಬಂಧಪಟ್ಟಂಗೆ. ಸಿ ಇ ಟಿ ನೆಕ್ಸ್ಟು ಟಿ ಇ ಟಿ ಸಂಬಂಧಪಟ್ಟಂಗೆ ಈ 2ನೇ ಅಂಶದಲ್ಲಿ ಕೊಟ್ಟಾರೆ ಸ್ಪಷ್ಟವಾಗಿ. ಏನಂತಂದ್ರೆ, 15 ಅಂಕಿಯ ಬದಲಿಗೆ 20 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು ಅಂತಂದೇಳಿ ಕೊಟ್ಬಿಟ್ಟಾರೆ. ಟಿ ಇ ಟಿ ಸಂಬಂಧಪಟ್ಟಂಗೆ ಟಿ ಇ ಟಿ ಬ್ಯಾಕಪ್ ಸ್ಕೋರ್ ಏನು ಮಾಡ್ತಿದ್ರು, ಅವಾಗ 15% ಹಿಡಿತಿದ್ರು. ಇದು ಬರೀ PSR ನೇಮಕಾತಿ 1ರಿಂದ 5ನೇ ತರಗತಿಯವರಿಗೆ ಸಂಬಂಧಪಟ್ಟಂಥದ್ದು. 15% ಏನು ಮಾಡ್ತಿದ್ರು, ಟಿ ಇ ಟಿ ಒಳಗೆ ಕನ್ಸಿಡರ್ ಮಾಡ್ತಿದ್ರು. ಆದರೆ ಈ ಒಂದು ಸಿ ಆ್ಯಂಡ್ ರೂಲ್ ಬಂದ ನಂತರ ಏನು ಮಾಡಿದ್ರು, 20ಕ್ಕೆ ಅದನ್ನು ಏರಿಕೆ ಮಾಡಿದ್ದಾರೆ. ಅದೇ ರೀತಿ ಪಾಯಿಂಟ್ಸ್ 3ರಲ್ಲಿ ಏನು ಕೊಟ್ಟಾರಪ್ಪ ಅಂತಂದರೆ, ಈ ಪಿ ಯು ಸಿ ಸಂಬಂಧ ಅಂದರೆ ಈ PSR ಅಂದರೆ ಇವು 1ರಿಂದ 5ನೇ ತರಗತಿ ಅಲ್ಲ, PUC D.Ed PUC ಅಷ್ಟೇ ಕನ್ಸಿಡರ್ ಮಾಡ್ತಾರೆ. PUCಗೆ ರಿಸಲ್ಟ್ ಎಷ್ಟು ಇಟ್ಕೊತಿದ್ರಪ್ಪ ಅಂತಂದ್ರೆ 25% ಇಟ್ಕೊತಿದ್ರು. ಆದರೆ ಈ ಒಂದು ನಿಯಮ ರೂಲ್ಸ್ ಪ್ರಕಾರ ಏನು ಮಾಡಿದರು, 0.8 ಇಲ್ಲಿ 0.8 ಅಂದರೆ ಸಿ ಇ ಟಿ 70
TT 20, PUC 8. ಅದೇ ರೀತಿ 4ನೇದು ಏನಪ್ಪ ಡಿ ಎಡ್ ಎಷ್ಟು ಅವಾಗೇನಿತ್ತು 25ರಷ್ಟಿತ್ತು. ಆದರೆ ಈ ನಿಯಮಗಳ ಪ್ರಕಾರ ಎಷ್ಟು ಡಿ ಎಡ್ ಬ್ಯಾಕಪ್ ಸ್ಕೋರ್ 2% ಅಷ್ಟ. ಟೋಟಲ್ ಎಷ್ಟಾಯ್ತದು 100. ಅರ್ಥ ಆಯ್ತಾ? ಈಗ ಸ್ಪಷ್ಟವಾಗಿ ಈ ಮುಂದಿನ ಸ್ಲೈಡಲ್ಲಿ ಇದನ್ನ ಏನು ಮಾಡಿದ್ರೆ ಶಾರ್ಟ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೋಡೋಣ. ಇಲ್ಲಿ ನೋಡ್ರಿ, ಬಿ ಖಂಡದಲ್ಲಿ, ಎ ಖಂಡದಲ್ಲಿ ಏನೇನಿತ್ತು, CETಗೆ, TETಗೆ, PUC ಡಿಗ್ರಿಗೆ ಸೇರಿಸಿ ಎಷ್ಟೆಷ್ಟು ಪರ್ಸೆಂಟೇಜ್ ಬ್ಯಾಕಪ್ ಸ್ಕೋರ್ ತೆಗೆದಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಅದೇ ರೀತಿಯಾಗಿ ಈ ಬಿ ಖಂಡದಲ್ಲಿ ಏನಪ್ಪ ಅದನ್ನೇ ಶಾರ್ಟ್ ಆಗಿ ಏನು ಮಾಡಿದ್ದಾರೆ, ಟೋಟಲ್ಲು CETಗೆ 70ರಷ್ಟು, TETಗೆ 20ರಷ್ಟು, PUC ಆರ್ ಡಿ ಎಡ್ ಸೇರಿ 10ರಷ್ಟು, ಟೋಟಲ್ 100%ಗೆ ಈ ರೀತಿಯಾಗಿ ಒಂದು C&R ರೂಲ್ ಪ್ರಕಾರ ಬದಲಾವಣೆ ಮಾಡಿದ್ದಾರೆ. ಅಂದರೆ ಬ್ಯಾಕಪ್ ಸ್ಕೋರು ಆ ಒಂದು ಹಿಂದಿನ ನಿಯಮಾವಳಿಗೂ ಮತ್ತು ಈ ಒಂದು ನಿಯಮಾವಳಿಗೂ ಬಹಳ ವ್ಯತ್ಯಾಸವಿದೆ. ಹಾಗಾಗಿ ಈ ಒಂದು ಸ್ಪರ್ಧಾತ್ಮಕ ಈ ಒಂದು ಜಾಸ್ತಿ CETಗೆ ಬರೋದನ್ನು ಸ್ಕೋರ್ ಮಾಡಿ ನೌಕರಿಯನ್ನು ಪಡೆದುಕೊಳ್ಳುವಂಥದ್ದು ಈ ಒಂದು ರೂಲ್ಸ್ದಾಗಿದೆ. ಈಗ ನಾವು ಇಂದಿನ ಸ್ಲೈಡಲ್ಲಿ ಏನು ಮಾಡಿದ್ವಿ, ಕೇವಲ PS ಟೈರ್ಗೆ ಸಂಬಂಧಿಸಿದಂತೆ ಬ್ಯಾಕಪ್ ಸ್ಕೋರ್ ಎಷ್ಟು ತೆಗೆದಿದ್ದಾರೆ, ಎಷ್ಟು ಹಾಕಿದ್ದಾರೆ ಅನ್ನೋದನ್ನು ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಇವತ್ತು ಈ ಒಂದು ಸ್ಲೈಡ್ ಒಳಗೆ ನಾವು ಏನು ಮಾಡೋಣ, ಈ 6ರಿಂದ 8ನೇ ತರಗತಿ ಶಾಲಾ ಮಕ್ಕಳ ಪದವೀಧರ ಶಿಕ್ಷಕರಿಗೆ BA B ಎಡ್ ಮಾಡಿದವರಿಗೆ ಯಾವ ರೀತಿಯಾಗಿ ಈ ಒಂದು ನಿಯಮಗಳು ಅಪ್ಲಿಕೇಬಲ್ ಆಗ್ತವೋ ಅನ್ನೋದನ್ನು ನಾವು ನೋಡೋಣ. ಇಂದಿನ ನಿಯಮಾವಳಿ ಪ್ರಕಾರ ಏನು ಮಾಡಿದ್ರು ಅವರು, 50% CETಗೆ ಇತ್ತಿದ್ರು, 70% ಏನು ಮಾಡಿದರೆ ಈ ಒಂದು ನಿಯಮಾವಳಿಗಳಲ್ಲಿ 20 ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ CETಗೆ 70% ಹಿಡಿದ್ದಾರೆ. ಅದೇ ರೀತಿಯಾಗಿ TET ಸಂಬಂಧಪಟ್ಟಂತೆ ಏನು ಮಾಡಿದರು, 20% ಬ್ಯಾಕಪ್ ಸ್ಕೋರ್ ಹಿಡಿತಿದ್ರು. ಸೊ ಈಗ ಇವಾಗ ಏನು ಮಾಡಿದರೆ ಈ ನಿಯಮಗಳ ಪ್ರಕಾರ 20ರಷ್ಟೇ ಇದೆ, ಅದರಲ್ಲಿ ಏನು ಬದಲಾವಣೆ ಏನು ಇಲ್ಲ. 3ನೇ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ಏನು ಮಾಡಿದಾರೆ, ಒಂದು ಡಿಗ್ರಿ ಬ್ಯಾಕಪ್ ಸ್ಕೋರ್ ಎಷ್ಟು ಇರಬೇಕಾಗಿತ್ತು, ಅವರು 20% ತೊಗೋಬೇಕಾಗಿತ್ತು ಇಂದಿನ ನಿಯಮಾವಳಿ ಪ್ರಕಾರ. ಆದರೆ ಈ ಒಂದು ನಿಯಮಾವಳಿ ಪ್ರಕಾರ C&R ರೂಲ್ ಪ್ರಕಾರ 8% ಮಾತ್ರ ಬ್ಯಾಕಪ್ ಸ್ಕೋರ್ ಹಿಡಿತಾ ಇದ್ದಾರೆ. ಅದು BA BSc BCom ಯಾವುದೇ ಇರ್ಬೋದು, ಅದು ಏನು ಮಾಡ್ತಾರೆ 8% ಮಾತ್ರ ಕನ್ಸಿಡರ್ ಮಾಡೋದು. 4ನೇ ವಿಷಯದೊಳಗೆ ಏನು ಮಕ್ಕಳು ನೀವು B.Ed ಮಾಡಿದಿರ್ತಾರೆ, BA B.Ed ಮಾಡಿದವರಿಗೆ ಬ್ಯಾಕಪ್ ಸ್ಕೋರು 10% ಕನ್ಸಿಡರ್ ಮಾಡ್ತಿದ್ರು. ಆದರೆ ಈ ಒಂದು ನಿಯಮಾವಳಿ ಪ್ರಕಾರ 2%, ಟೋಟಲ್ 100. ಅಂದ್ರೆ ಟೋಟಲ್ ಏನು ಮಾಡಿದ್ರು, ಅವರು ಏನು ಮಾಡಿದ್ರು 2% ಮಾತ್ರ ಕನ್ಸಿಡರ್ ಮಾಡ್ಬೇಕಂತಂದೇಳಿ ಈ C&R ರೂಲಲ್ಲಿ ಬಂದಿದೆ. ಇಲ್ಲಿ ಬಿ ಖಂಡದೊಳಗನ ಅದನ್ನೇ ಕೊಟ್ಟರೆ, ಮೇಲೆ ಹೇಳಿದಂತೆ ಕೆಳಗೆ ಏನು ಮಾಡಿದ್ರೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಸ್ವಲ್ಪ ಗೊಂದಲ ಆಗಬಾರ್ದಲ್ಲ ಅಂತಂದೇಳಿ. ಈ 1ನೇ ಪಾಯಿಂಟ್ ಒಳಗೆ ಏನು ಮಾಡಿದ್ರೆ CET 70, 2ನೇ ಪಾಯಿಂಟ್ ಒಳಗೆ TET 20, 3ನೇದ್ರಾಗ BA B.Ed BSc B.Ed ಇಂಜಿನಿಯರಿಂಗ್ B.Ed BCom B.Ed ಯಾವುದೇ B.Ed ಇರಲಿ, ಅವ್ರಿಗೆ ಏನು ಮಾಡ್ತಾರೆ ಬ್ಯಾಕಪ್ ಸ್ಕೋರು ಕೇವಲ 10% ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ಅಂದರೆ ಏನು ಮಾಡಿದರು, CETಗೆ 70, TETಗೆ 70, 90% ನೀವು ಓದಿ ಪಾಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಬೇಗ ನಾವು ಮುಂದಿನ ದಿನಮಾನಗಳಲ್ಲಿ ಕೆಸೆಟ್ ನೆಟ್ ಮತ್ತು GPS PS HS ಸಂಬಂಧಿಸಿದಂತೆ ಒಳ್ಳೆ ಗುಣಮಟ್ಟದ ತರಗತಿಗಳನ್ನು ನಾವು ತರಲು ಇಚ್ಛಿಸುತ್ತೇವೆ. ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿರಿ ಅಂತ ಹೇಳ್ತಾ, ಇಷ್ಟೊತ್ತಿನ ತನಕ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಿರಂತರ ಶಿಕ್ಷಕರ ನೇಮಕಾತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ.